ಅತ್ತಿಗೆ 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 ಉಮಾ ಎಲ್ಲೋಗಿದ್ದಮ್ಮ ಇಷ್ಟೊತ್ತಿನ? ಹಾಂ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅತ್ತಿಗೆ. ಯಾಕತ್ತಿಗೆ ಹಿಂಗೆ ಕೂತ್ಕೊಂಡಿದ್ದೀರಾ? ನಂಗೆ ಏನು ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲಮ್ಮ ಉಮಾ. ಆಸೆಪಟ್ಟು ನಿಮ್ಮ ಅಣ್ಣನ ಮದುವೆ ಅದೇ ಇವತ್ತು ಹಿಂಗಾಗೋಯ್ತು. ಮನ್ಸಿಗೆ ಬೆಲೆ ಬೇಜಾರಾಗ್ತೈತಮ್ಮ ಉಮಾ. ಏನು ಮಾಡೋಕ್ಕಾಗ್ತೈತೆ ಅತ್ತಿಗೆ? ಏನು ಮಾಡೋಕ್ಕಾಗ್ತೈತೆ? ಏನು ಮಾಡೋಕ್ಕಾಗಲ್ಲ. ನಾವು ಕೇಳ್ಕೊಂಬಂದಿದ್ದಿಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಕ್ಕ ಬಾರ ಅಶೋಕ ಬಾ. ಇದ್ಯಾಕಕ್ಕ ಹಿಂಗೆ ಕೂತ್ಕೊಂಡಿದ್ಯಾ? ಹಾಂ, ಆಗಿದ್ದಾಗೋಯ್ತು. ಓದೋರು ನಿಂದಕ್ಕೆ ಬರ್ತಾರಾ? ಹಾಂ, ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ಯಲ್ಲ ನೀನು. ಎದ್ದೇಳು, ಏನಾದ್ರು ಅಷ್ಟು ತಿನ್ನೇಳು. ಏನು ಬೇಡ ಹೋಗಪ್ಪ, ಏನು ಬೇಡ ಹೋಗು. ಯಾಸು ತಿನ್ನಲಿ ನಾನು. ನಂಗೆ ಏನು ಬೇಕಪ್ಪ? ಜೀವ ಇದ್ರೆಷ್ಟು ಹೋದ್ರೆಷ್ಟು. ಎದ್ದೇಳಕ್ಕ ಎದ್ದೇಳು, ಏನೋ ಒಂಚೂರು ತಿನ್ನೇಳು. ಯಾರಿದ್ದೀರಮ್ಮ ಮನೆಯಲ್ಲಿ? ಓ ಏನು ಮೇಡಮ್, ನಮ್ಮನೆಯವ್ರಿಗೂ ಬಂದಿದ್ದೀರಾ? ಹಾಂ, ಇಲ್ಲಿ ವಿನೀತಾ ಯಾರು? ನಾನೇ ಮೇಡಮ್. ಯಾಕೆ ಮೇಡಮ್, ಏನು ಮೇಡಮ್ ವಿಷಯ? ನಿಮ್ಮ ಗಂಡನ ಸಾವು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ನಮಗೆ ಅನುಮಾನ ಬಂದಿದೆಯಮ್ಮ. ಹೌದಾ ಮೇಡಮ್? ಆತ್ಮಹತ್ಯೆ ಅಲ್ಲ ಕೊಲೆನಾ? ಹೌದಮ್ಮ, ನಮ್ಗೆ ಅನುಮಾನ ಬಂದಿದೆ. ಅದಕ್ಕೆ ನಾವು ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕಂತ ಬಂದಿದ್ದೀವಿ. ಯಾಕಮ್ಮ, ಏನಾದರೂ ಮನೆಯಲ್ಲಿ ಜಗಳ ರಗಳೆ ಏನಾದರೂ ಆಗಿತ್ತಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ. ನಮ್ಮ ಯಜಮಾನ್ರು ತುಂಬ ಒಳ್ಳೆಯವರು ಮೇಡಮ್. ಯಾರ ಮೇಲೂ ಜಗಳಕ್ಕೆ ಹೋಗ್ತಾ ಇರಲಿಲ್ಲ, ಏನೂ ಇಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು ಅಷ್ಟೇ. ಒಬ್ಬರು ವಿಷಯಕ್ಕೆ ಹೋಗ್ತಾ ಇರಲಿಲ್ಲ ಮೇಡಮ್ ಅವರು. ಇವ್ರು ಯಾರು? ಇವನ ನನ್ನ ತಮ್ಮ ಮೇಡಮ್. ಏನು ಕೆಲಸ ಮಾಡ್ತೀಯಪ್ಪ? ನಂದ ಒಂದು ಮೊಬೈಲ್ ಅಂಗಡಿ ಐತೆ ಮೇಡಮ್. ಓ ಹೌದಾ, ಸರಿ ಸರಿ. ಏನಮ್ಮ, ನಿಮ್ಮ ಗಂಡಂದು ಮೊಬೈಲ್ ಹಂಗೆ ಕೊಡಮ್ಮ. ಮೊಬೈಲ್ ಬೇಕಿತ್ತು ನಮಗೆ. ಮೊಬೈಲಾ? ಇಲ್ಲ ಮೇಡಮ್, ಮೊಬೈಲ್ ಸಿಕ್ಕೇ ಇಲ್ಲ ನಮಗೆ. ಅವರು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಬೆಟ್ಟದಿಂದ ದುಮ್ಕಿದಾಗ ಮೊಬೈಲ್ ಎಲ್ಲಿ ಬಿತ್ತೋ ಗೊತ್ತಿಲ್ಲ ಮೇಡಮ್. ಮೊಬೈಲ್ ಸಿಗಲೇ ಇಲ್ಲ ನಮಗೆ. ಅಲ್ಲಿ ನಿಂತಿರೋ ಹುಡುಗಿ ಯಾರು? ಆ ಹುಡುಗಿ ನನ್ನ ಆದ್ನಿ ಮೇಡಮ್, ನಮ್ಮ ಯಜಮಾನ್ರ ತಂಗಿ. ಸರಿ ಸರಿ. ಒಂದು ಸ್ವಲ್ಪ ಅವ್ರು ಇದ್ದಿದ್ದು ರೂಮೆಲ್ಲ ಚೆಕ್ ಮಾಡಬೇಕಲ್ಲ ನಾನು. ಅಯ್ಯೋ ಮೇಡಮ್, ನಮ್ಮ ಯಜಮಾನ್ರು ಮನ್ಸಿಗೆ ಏನೋ ಬೇಜಾರು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋದು ಮೇಡಮ್. ಯಾರು ಮೇಡಮ್ ಕೊಲೆ ಮಾಡೋಕೆ ಹೋಗ್ತಾರೆ ನಮ್ಮ ಯಜಮಾನ್ರನ್ನ? ಹಾಂ, ಯಾರ ಮೇಲೂ ದ್ವೇಷ ಇರಲಿಲ್ಲ, ಒಬ್ಬರನ್ನ ಒಂದು ಮಾತು ಬೈತಾ ಇರಲಿಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು ಮೇಡಮ್. ಏನೋ ಅವ್ರ ಮನ್ಸಿಗೆ ಬೇಜಾರಾಯಿತೋ ಏನೋ, ಏನು ನಡೀತೋ ಏನೋ ನಮ್ಗೆ ಗೊತ್ತಿಲ್ಲ ಮೇಡಮ್. ಅವರು ಹಂಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಮೇಡಮ್. ನೋಡಮ್ಮ, ನೀನು ಹೇಳೋದಲ್ಲ, ನಾವು ಹೇಳಬೇಕು ಇದು ಸೂಸೈಡು ಅಥವಾ ಕೊಲೆನೋ ಅಂತ. ಅವ್ರ ರೂಮ್ ಎಲ್ಲಿದೆ ಅಂತ ಹೇಳು ಅಷ್ಟೇ. ಮೇಡಮ್ ಬನ್ನಿ ಮೇಡಮ್, ನಾನು ತೋರಿಸ್ತೀನಿ. ಇದೇನಕ್ಕ ಪೊಲೀಸವ್ರು ಹಿಂಗೆ ಹೇಳ್ತವ್ರೆ ಆತ್ಮಹತ್ಯೆ ಎಲ್ಲ ಕೊಲೆ ಅಂತ? ಅದ್ಯಾರೋ ಭಾವನ ಕೊಲೆ ಮಾಡೋಂಥವ್ರು? ಹಾಂ, ಅಲ್ಲ ಅಯ್ಯಪ್ಪನ ಯಾರು ಕೂಡ ನಾನು ಮಾತಾಡ್ತಾ ಇದ್ನ, ಒಬ್ರು ಸುದ್ದಿಗೆ ನಾವು ಓದ್ತಾ ಇದ್ನಾ? ಅಯ್ಯಪ್ಪನ ಮನೆ ಆಯಿತು, ಅಯ್ಯಪ್ಪನ ಕೆಲಸ ಆಯಿತು, ಇಷ್ಟಾಗೇ ಇದ್ನು. ಯಾರು ಕೊಲೆ ಮಾಡೋಕೆ ಹೋಗ್ತಾರೆ? ಅದೇನು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನೋ ತೊಳೆದಾಗ ಕೊತ್ತಂಬರಿ ಸೊಪ್ಪು ಅದು ಇದು ಬೆಳಗ್ಗೆ ಹಾಕಿದ್ನ ಬಂಡವಾಳ ಹಾಕಿ, ಅವೇನೋ ಕೈ ಕೊಟ್ವ, ಅದಕ್ಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನೋ ಏನಾದರೂ ಹೇಳಿದ್ರೆ ತಾನೇ ನಮ್ಮ ಹತ್ರನೂ. ಏನು ಬಾಯ್ ಬಿಡಲ್ಲ. ನಿಮ್ಮ ಮನೆಗಿನ ಕೆಲಸ ನೋಡ್ಕೊ, ಆಚೆ ವ್ಯವಹಾರ ನಾನು ನೋಡ್ಕೊತೀನಿ. ನಿಮ್ಗೆ ಯಾಕೆ ಬೇಕು ಇದೆಲ್ಲನೂ ಅನ್ನೋನು. ಮತ್ತು ಇವರೇನೋ ಕೊಲೆ ಅಂತ ಬರ್ತಾವ್ರೆ, ಯಾರು ಹೇಳಿದ್ರೋ ಏನೋ? ಯಾರು ಹೇಳಿದ್ರೋ ಯಾರು ಕೇಳೋದು ಬಿಡ. ಏನು ಸಿಕ್ತು ಮೇಡಮ್? ಏನಾದರೂ ಸಿಕ್ತಾ? ಇಲ್ಲ ಇಲ್ಲ, ಏನೂ ಸಿಗಲಿಲ್ಲ. ಮನೇಲಿ ಏನಾದರೂ ಜಗಳ ಆಯ್ತೇನಮ್ಮ ನಿಮಗೂ ಅವ್ರಿಗೂ ಏನಾದರೂ? ಇಲ್ಲ ಮೇಡಮ್, ಜಗಳ ಏನೂ ಆಗಿಲ್ಲ, ಏನೂ ಜಗಳ ಆಗಿಲ್ಲ. ಚೆನ್ನಾಗೇ ಇದ್ರು, ಚೆನ್ನಾಗೇ ನಗ್ನಗ್ತಾನೆ ಮನೆಯಿಂದ ಆಚೆ ಹೋದ್ರು. ತಿರ್ಗಿ ನೋಡಿದ್ರೆ ಹಿಂಗೆ ಮಾಡ್ಕೊಂಡವ್ರೆ. ಅವ್ರ ಮನೆ ಬಿಟ್ಟು ಹೋಗಿದ್ದಾಗ ಎಷ್ಟಾಗಿತ್ತು ಟೈಮು? ಸಾಯಂಕಾಲ 6 ಗಂಟೆ ಆಗಿತ್ತು ಮೇಡಮ್. ನಾವು ಎಲ್ಲೋ ಅವ್ರ ಫ್ರೆಂಡ್ ಮನೆಗೆ ಹೋಗಿರ್ಬೋದೋ, ಇಲ್ಲ ಏನಾದರೂ ಕೆಲಸ ಆಯ್ತೇನೋ, ಯಾವಾಗಾದ್ರೂ ಒಂದೊಂದು ದಿವಸ ಹೊರಗಡೆ ಹೋಗ್ತಾಯಿದ್ರು, ಒಂದೊಂದು ರಾತ್ರಿ ಹೋಗಿರ್ಬೋದೇನೋ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ರಿ. ಆಮೇಲೆ ಬೆಳಗ್ಗೆ 10 ಗಂಟೆ ನಂಗೆ ಗೊತ್ತಾಯ್ತು ಮೇಡಮ್. ಹಿಂಗೆ ಕುರಿಗಳ ಮೇಯ್ಸೋ ಹುಡುಗನ ಬಂದು ಹೇಳ್ದೆ, ಹಿಂಗೆ ಹೆಣ್ಣು ಬೆಟ್ಟದ ಮೇಲಿಂದ ಬಿದ್ದೋಗ್ಬಿಟ್ಟವನೆ ಅಂತ. ಈ ಯಾರ ಜೊತೆ ಆದರೂ ಅಕ್ರಮ ಸಂಬಂಧ ಅಂದರೆ ಅಫೇರು ಏನಾದರೂ ಇಟ್ಕೊಂಡಿದ್ರ ಅವರು? ಇಲ್ಲ ಇಲ್ಲ ಮೇಡಮ್, ಅಂಥವನಲ್ಲ ಮೇಡಮ್ ನನ್ನ ಗಂಡ, ಒಳ್ಳೆಯವನು ಮೇಡಮ್. ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಎಷ್ಟು ವರ್ಷ ಆಯಿತು ನಿಮಗೆ ಮದುವೆ ಆಗಿ? ನಂಗೆ ಮದುವೆ ಆಗಿ 1 ವರ್ಷ ಆಯಿತು ಮೇಡಮ್. ಇದೇ ಊರಾ ನಿಮ್ಮದು? ಇಲ್ಲ ಮೇಡಮ್, ಇಲ್ಲೇ ಪಕ್ಕದೂರು. ನಮ್ಮೂರಿಗೆ ಬರ್ತಾಯಿದ್ರು ಅವಾಗವಾಗ. ನಾವು ಇಷ್ಟಪಟ್ಟು ಮದುವೆ ಆಗಿತ್ತು ಮೇಡಮ್. ನಮ್ಮ ಯಜಮಾನ್ರಿಗೆ ಅಪ್ಪ ಅಮ್ಮ ಅಣ್ಣ ತಮ್ಮಂದರು ಯಾರಾದರೂ ಇದ್ದಾರಾ? ಇಲ್ಲ ಮೇಡಮ್, ಅಪ್ಪ ಅಮ್ಮ ಯಾರೂ ಇಲ್ಲ. ನಮ್ಮ ಯಜಮಾನ್ರು ನನ್ನ ಆದ್ನಿ ಉಮಾ, ಇಷ್ಟೇ ಜನ ಇದ್ದಿತ್ತು ಮೇಡಮ್. ಫಸ್ಟ್ ಹೆಣ್ಮಕ್ಳಿಗೆ ಮದುವೆ ಆಗಿ ಆಮೇಲೆ ಗಂಡು ಮಕ್ಳಿಗೆ ಮದುವೆ ಆಗೋದಲ್ಲ? ಹಾಂ, ಏನು ಫಸ್ಟೇ ಅವ್ರು ಮದುವೆ ಆಗಿಬಿಟ್ಟಿದ್ದಾರಲ್ಲ, ಏನು ವಿಷಯ? ಹುಡುಗಿ ಓದ್ತಾ ಇದ್ದಾಳೆ ಮೇಡಮ್, ಹುಡುಗಿ ಆಗಲ್ಲ ಅಂತಂದು ಅದಕ್ಕೆ ನಾವು ಮದುವೆ ಮಾಡ್ಕೊಂಡ್ರಿ ಮೇಡಮ್. ನಾವು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇದ್ರಿ. ಓ ಹಾಗೆ, ಸರಿ ಸರಿ. ನೀನು ಯಾವಾಗಪ್ಪ ಅವ್ರನ್ನ ನೋಡಿದ್ದು ಲಾಸ್ಟು? ಹಾಂ ಮೇಡಮ್, ಸಾಯೋ ದಿವಸನೇ ಅಂಗಡಿ ಹತ್ರ ಬಂದಿದ್ದೆ ನಮ್ಮ ಭಾವ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ನಾನು ಓದ್ತೀನೋ ನಂಗೆ ಕೆಲಸ ಐತೆ ಅಂತೇಳ್ಬಿಟ್ಟು ಬಂದ ಅಷ್ಟೇ. ತಿರ್ಗಿ ಬೆಳಗ್ಗೆ ನಮ್ಮ ಅಕ್ಕನ ಫೋನ್ ಮಾಡಿದ್ಲು ಹಿಂಗಾಗೈತೆ ಅಂತ. ಸರಿ ಆಯಿತು, ನೀವು ನನಗೆ ಹೇಳ್ದೆ ಎಲ್ಲಿಗೂ ಹೋಗ್ಬಾರ್ದು ಆಯಿತಾ? ಯಾವ ಊರಿಗೂ ಹೋಗ್ಬಾರ್ದು, ಇಲ್ಲೇ ಇರಬೇಕು. ಸರಿ ಮೇಡಮ್, ಆಯ್ತು ಮೇಡಮ್. ಯಾರು ಮೇಡಮ್ ಹೇಳಿದ್ದು ನಿಮಗೆ ಇದು ಆತ್ಮಹತ್ಯೆ ಎಲ್ಲ ಕೊಲೆ ಅಂತ?
ಅದೆಲ್ಲ ನಿಮ್ಗೆ ಯಾಕಮ್ಮ? ನಿಮ್ಗೆ ಯಾಕೆ? ನಾಸಿರ್ ನಡೀರಿ ಹೋಗೋಣ. ಇದೇನತ್ತಿಗೆ ಹಿಂಗಂತವ್ರೆ ಆತ್ಮಹತ್ಯೆ ಎಲ್ಲ ಕೊಲೆ ಅಂತ? ಅದೇನಮ್ಮ ನನಗೂ ಏನು ತಿಳಿದ? ನಾಸಿರ್ ಇಷ್ಟು ಮೇಲಿಂದ ಬಿದ್ದರೆ ಮನುಷ್ಯನ ಸತ್ತೋಗ್ತಾನ? ನೋ ಚಾನ್ಸೇ ಇಲ್ಲ ನಾಸಿರ್. ಇಲ್ಲೇನೋ ನಡೆದಿದೆ. ಅವ್ರು ಹೇಳ್ತಾ ಇದ್ದಾರಲ್ಲ ಮೇಡಮ್ ಸೂಸೈಡ್ ಮಾಡ್ಕೊಂಡ ಅಂತ. ಸರಿ ಅವ್ರ ವಿಷಯಕ್ಕೆ ಹೋಗೋಣ. ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳೋಣ. ಇಷ್ಟು ಚಿಕ್ಕ ಬೆಟ್ಟದ ಮೇಲಿಂದ ಮನುಷ್ಯ ಬಿದ್ದರೆ ಸಾಯ್ತಾನ? ಅವ್ರು ಹೇಳೋರ್ಗಂತೂ ಬುದ್ಧಿ ಇಲ್ಲ ಅಂದರೆ ನಮ್ಗೆ ಕೇಳೋರ್ಗೂ ಬುದ್ಧಿಲ್ವಾ ನಾಸಿರ್? ನೋಡಿ ಎಲ್ಲಾದರೂ ಮೊಬೈಲ್ ಸಿಗ್ಬೋದೇನೋ? ಇಲ್ಲ ಮೇಡಮ್. ಏನಾದರೂ ಸಿಗ್ತಾ ಮೇಡಮ್? ನಾಸಿರ್ ತಗೊಳ್ಳಿ, ಇದನ್ನು ಕವರಲ್ಲಿ ಹಾಕಿಡಿ, ಕೆಲ್ಸಕ್ಕೆ ಬರುತ್ತಿದ್ದು. ಸರಿ ಮೇಡಮ್. ಆ ಹುಡುಗಿ ಅವ್ರ ಅಣ್ಣ ಮೊಬೈಲ್ ನಂಬರ್ ಕೊಟ್ಟಿದ್ದಾಳಲ್ವಾ? ಹೌದು ಮೇಡಮ್. ಸರಿ ಬನ್ನಿ, ಆ ನಂಬರ್ ತೊಗೊಂಡು ಕಾರ್ ಡೀಟೇಲ್ ತೆಗ್ಸಿದ್ರೆ ಗೊತ್ತಾಗುತ್ತೆ ಬನ್ನಿ. ಇದೇನೋ ರಿಸ್ಕ್ ಅನಿಸುತ್ತೆ ಮೇಡಮ್. ಯಾಕಂತಂದ್ರೆ ಅವರೇ ಇಷ್ಟಪಟ್ಟು ಸೂಸೈಡ್ ಮಾಡ್ಕೊಂಡಿರೋದಲ್ಲ, ಸುಮ್ಮನೆ ನಾವೇ ಹೇಳ್ದಿದ್ದು ರಿಸ್ಕ್ ತೊಗೊತೀರೇನೋ ಅನಿಸ್ತೈತೆ ಮೇಡಮ್. ನಾಸಿರ್ ಏನು ಇಷ್ಟೊಂದು ನೆಗ್ಲೆಕ್ಟಾಗಿ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ಇಷ್ಟು ಮೇಲಿಂದ ಬಿದ್ದರೆ ಮನುಷ್ಯ ಸಾಯ್ತಾನಾ? ನೋಡಿ ಇದೊಂದು ಬೆಟ್ಟನಾ? ಮನುಷ್ಯ ಸಾಯುವಂಥ ಬೆಟ್ಟನಾ? ಯಾಕೆ ನೀವು ಹಿಂಗೆಲ್ಲ ಮಾಡ್ತಾ ಇರೋದು? ಎಲ್ಲರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇದ್ದೀರಾ ಮೇಡಮ್ ನೀವು. ನನ್ನ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಭಗವಂತ, ಏನಾಯ್ತು ರೀ ನಾಸಿರ್ ನಿಮಗೆ? ಏನಾಯ್ತಂತ ಹೇಳಿ ನನ್ನ ಹತ್ರ. ಅವತ್ತು ಹೇಳಿದ್ರಿ ತಾನೇ ಮೇಡಮ್, ನನ್ನ ಹೆಂಡತಿ ಮನೆಗೆ ಹೋಗಿ ಮಾತಾಡ್ಬಿಟ್ಟು ನನ್ನ ಹೆಂಡತಿನ ಕರ್ಕೊಂಬರೋಣ ಅಂತ. ನೀವು ಯಾಕೆ ಮೇಡಮ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ? ಓ ಅಷ್ಟೇನಾ? ಸರಿ ಬನ್ನಿ, ಇವಾಗಲೇ ಹೋಗೋಣ ಬನ್ನಿ. ಹೌದಾ ಮೇಡಮ್? ಬನ್ನಿ ಬನ್ನಿ ಹೋಗೋಣ ಬನ್ನಿ. ಎಷ್ಟೊಂದು ಖುಷಿ ನೋಡಿ ಇವಾಗ ನಿಮಗೆ. ಫಸ್ಟು ನಾವು ತೊಗೊಂಡಿರೋ ಕೇಸು ಕ್ಲಿಯರ್ ಆಗಲಿ, ಆಮೇಲೆ ಹೋಗಿ ಕರ್ಕೊಂಬರಿರಂತೆ, ಆಯಿತಾ? ಇಲ್ಲ ಮೇಡಮ್, ಒಂದ್ಸರಿ ನೀವು ಅವಳ ಹತ್ರ ಮಾತಾಡ್ಬೇಡಿ ಮೇಡಮ್. ಸರಿ ನಡೀರಿ. ಫಾತಿಮಾ, ಫಾತಿಮಾ. ಓಹೋ, ಎಂತಕ್ಕೂ ಬಂದಿದ್ಯಾ ಗಂಡದ ಮುಂದೆ ಮಗ ಇಲ್ಲಿಗೆ? ಎಂತಕ್ಕೂ ಬಂದಿದ್ಯಾ? ಓ ಸಮಾಧಾನ ಸಮಾಧಾನ ಫಾತಿಮಾ ಮೇಡಮ್, ಸಮಾಧಾನವಾಗಿ ಮಾತಾಡಿ. ಏನು ಹಂಗೆ ಓದ್ತಾ ಇದ್ದೀರಾ ನಾಚಿರೋದ್ಮೇಲೆ? ಮೇಡಮು ನಿಮ್ದಕ್ಕೂ ಗೊತ್ತಿಲ್ಲ, ಸುಮ್ಮನೆ ಇರಿ. ಈ ಗಂಡದ ಮುಂದೆ ಮಗ ಸರಿ ಇಲ್ಲ. ಏನು ಮಾಡಿದೆ ನಾನು ನಿಮಗೆ? ಏನು ಮಾಡಿದೆ? ನಡಿಯ ಮನೆಗೆ. ನಮ್ದಕ್ಕೂ ಯಾಕೆ ನಿಮ್ದಕ್ಕೂ ಮನೆಗೆ ಬರಬೇಕು? ನಮ್ದಕ್ಕೂ ಬರಲ್ಲ ನಿಮ್ದಕ್ಕೂ ಮನೆಗೆ. ನಿಮ್ದಕ್ಕೂ ಒಬ್ಬರೇ ಇರಿ. ನಮ್ದಕ್ಕೂ ಯಾಕೆ ಬರಬೇಕು ನಿಮ್ದಕ್ಕೂ ಮನೆಗೆ? ನೋಡಿದ್ರಾ ಮೇಡಮ್ ಹೆಂಗೆ ಮಾತಾಡ್ತಾಳೆ? ನೋಡಿದ್ರಾ? ಯಾಕಮ್ಮ ಫಾತಿಮಾ? ಗಂಡನ ಮನೇಲಿ ಇರ್ಬೇಕು ತಾನೇ ನೀನು? ತಾಯಿ ಮನೇಲಿ ಏನು ನಿನ್ನ ಕೆಲಸ? ಅಯ್ಯೋ ಮೇಡಮ್ಮು, ಮೊನ್ನೆ ನಮ್ದಕ್ಕೂ ತಾಯಿ ಸತ್ತು ಹೋದ್ರಲ್ಲ, ಆವಾಗ ಇವಂದಕ್ಕೂ ಬರಬೇಕು ತಾನೇ? ನಮ್ದಕ್ಕೂ ಒಬ್ಳೇ ಮಾಡಿದ್ದೀನಿ ಎಲ್ಲದೂ ಕಾರ್ಯನು. ಬರಬೇಕು ತಾನೇ ಇವಂದಕ್ಕೂ? ಓ ಹೌದಾ, ಸತ್ತೋದ್ರಾ? ಹೌದು ಮೇಡಮ್ಮು, ನಮ್ದಕ್ಕೂ ತಾಯಿ ತೀರ್ಕೊಂಡ್ರು. ಎಲ್ಲದಕ್ಕೂ ಕಾರ್ಯ ನಮ್ದಕ್ಕೂ ಒಬ್ಳೇ ಮಾಡಿದ್ದೀನಿ ನಾನು. ಅವಾಗ ನಮ್ದಕ್ಕೂ ಎಷ್ಟೊಂದು ಕಷ್ಟ ಆಯ್ತು ಗೊತ್ತಾ? ಇವಂದಕ್ಕೂ ಏನು ಮನುಷ್ಯತ್ವ ಇಲ್ಲ. ಯಾಕ್ರಿ ನಾಸಿರ್ ಈ ವಿಷಯ ನನ್ನ ಹತ್ರ ಹೇಳಿಲ್ಲ ನೀವು? ಮೇಡಮ್ ಇವ್ರಮ್ಮ ಸತ್ತೋದಲ್ಲ, ಇವಳಿಗೇನು ಬಾಯ? ಹೊಲ್ಸು ಮೇಡಮ್, ಇವ್ರಮ್ಮ ಹೊಲ್ಸು ಬಾಯಿ ಉಳ್ದು. ಚರಂಡಿ ಒಂದೇ, ಇವ್ರಮ್ಮನ ಬಾಯಿನೂ ಒಂದೇ. ಎಷ್ಟು ಮಾತಾಡ್ತಾಳೆ ಗೊತ್ತಾ ಮೇಡಮ್ ಇವ್ರಮ್ಮ? ನಾನ್ಯಾಕೆ ಬರಲಿ ಹೇಳಿ? ನೋಡ್ದಾ ಮೇಡಮ್, ನಿಮ್ದಕ್ಕೂ ಎದುರುಗಡೆನೆ ಇವಂದಕ್ಕೂ ಎಷ್ಟು ಮಾತಾಡ್ತಾ ಇದ್ದಾನೆ ನೋಡಿದ್ರಾ? ನಮ್ದಕ್ಕೂ ಅಮ್ಮ ಸತ್ತಾಗ ಬಂದಿಲ್ಲ ಮೇಡಮ್. ನಮ್ದಕ್ಕೂ ಮನಸ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ನಮ್ದಕ್ಕೂ ಯಾರಿದ್ದಾರೆ ಮೇಡಮ್? ನಮ್ದಕ್ಕೂ ಯಾರು ಇಲ್ಲ. ನಮ್ದಕ್ಕೂ ನಾನು ನಮ್ಮಮ್ಮ ಇಬ್ಬರದಕ್ಕೂ ಇದ್ವಿ. ನಮ್ಮಮ್ಮನೂ ತೀರ್ಕೊಂಡ್ರು. ಇವಾಗ ನಮ್ದಕ್ಕೂ ಎಷ್ಟು ಕಷ್ಟ ಆಗಿದೆ ಗೊತ್ತಾ ಜೀವನ? ಅದಕ್ಕೆ ನಡಿ, ಇಲ್ಲಿರೋದು ಬೇಡ ನೀನು. ನಡಿಯೇ ನಡಿ, ನಮ್ಮನೆಗೆ ನಾವಿರೋಣ ನಡಿ. ನಮ್ಗೇನು ಮನೆ ಇಲ್ಲ? ಅಯ್ಯೋ ಗಂಡದಕ್ಕೂ ಮುಂದೆ ಮಗ, ನಮ್ದಕ್ಕೂ ಬರಲ್ಲ. ನಿಮ್ದಕ್ಕೂ ಎಲ್ಲಾದ್ರೂ ಹಾಳಾಗೋಗು. ನಮ್ದಕ್ಕೂ ಬಾ ಅಂತ ಮಾತ್ರ ಕರಿಬೇಡ ನೀನು. ನಮ್ದಕ್ಕೂ ಅಷ್ಟೇ ಸಿಟ್ಟು ಬಂದ್ರೆ ಇವಾಗ ಏನು ಮಾಡ್ಬೇಕಂತಿದ್ಯಮ್ಮ ಫಾತಿಮಾ? ಇವಾಗ ನೀನು ಗಂಡನ ಮನೆಗೂ ಬರಲ್ಲ? ಇವಾಗ ನಾಸಿರ್ ಏನು ಮಾಡಬೇಕು? ಇನ್ನೊಂದು ಮದುವೆ ಮಾಡ್ಕೊಳ್ಳಿನಾ? ಮಾಡ್ಕೊಳ್ಳಿ ಬಿಡಿ ಮೇಡಮ್. ನಮ್ದಕ್ಕೂ ಇಲ್ಲಿ ಸ್ವಂತ ಮನೆ, ಇವಂದಕ್ಕೂ ಬಾಡಿಗೆ ಮನೆ ಇರೋದು. ಸ್ವಂತ ಮನೆಗೂ ಬಿಟ್ಬಿಟ್ಟು ಬಾಡಿಗೆ ಮನೆಗೂ ಹೋಗೋಕ್ಕಾಗುತ್ತಾ ನಾನು? ಮಾಡ್ಕೊಳ್ಳಿ ಬಿಡಿ ಮೇಡಮ್. ನಮ್ದಕ್ಕೂ ಬೇಕಂತಂದ್ರೆ ಇಲ್ಲೇ ಇರಬೇಕು. ಇಲ್ಲೇ ಇದ್ದು ಇವನು ಡ್ಯೂಟಿಗೆ ಹೋಗ್ಬೇಕು. ನಮ್ದಕ್ಕೂ ಅವ್ರ ಮನೆಗೆ ಹೋಗಲ್ಲ ಅಷ್ಟೇ ನಾನು. ನಾಸಿರ್, ಫಾತಿಮಾ ಹೇಳ್ತಾ ಇರೋದ್ರಲ್ಲೂ ಒಂದು ಲೆಕ್ಕ ಇದೆಯಲ್ಲ. ಸುಮ್ಮನೆ ಅಲ್ಲಿ ಬಾಡಿಗೆ ಕಟ್ಕೊಂಡು ಒದ್ದಾಡೋ ಬದಲು ಇಲ್ಲೇ ಸ್ವಂತ ಮನೆ ಇದೆಯಲ್ಲ, ಹೆಂಗೂ ಸ್ಟೇಷನ್ಗೆ ಇಲ್ಲೇ ಹತ್ರ ಆಗುತ್ತಲ್ಲ, ಬರ್ಬೋದಲ್ಲ ನೀವು? ಬೆಳಗ್ಗೆ ಒಂದು ಸಾಯಂಕಾಲ ಬರ್ಬೋದಲ್ಲ? ಅತ್ತೆ ಮನೆ ಒಳಗಿರೋದು ಸರಿ ಇಲ್ಲಲ್ಲ ಮೇಡಮ್. ಏನು ಚೆನ್ನಾಗಿರುತ್ತೆ ಮೇಡಮ್? ಯಾರು ಇಲ್ವಲ್ಲ, ಫಾತಿಮಾ ಒಬ್ಳೆ ತಾನೇ ಇರೋದು. ಇನ್ನು ಬಂದಿರ್ಬೋದಲ್ಲ? ನಮ್ದಕ್ಕೂ ಅದೇ ಹೇಳ್ತಾ ಇರೋದು ಮೇಡಮ್ ಫಸ್ಟಿಂದಾನು. ನಿಮ್ದಕ್ಕೂ ಇಲ್ಲೇ ಬಂದಿರಿ ಅಂತ. ಅವ್ರದಕ್ಕೂ ಕೇಳ್ತಾ ಇಲ್ಲ. ಅದಕ್ಕೆ ನಮ್ದಕ್ಕೂ ಅಮ್ಮಗೆ ಹುಷಾರಿಲ್ವಲ್ಲ, ನಾನು ಇಲ್ಲೇ ಇದ್ಬಿಟ್ಟೆ. ಇವಾಗ ಬನ್ನಿ, ನೀವು ಇಲ್ಲೇ ಇರಿ. ಯಾರಿದ್ದಾರೆ ನಮ್ದಕ್ಕೂ ತೊಂದರೆ ಕೊಡೋರು? ನಿಮ್ದಕ್ಕೂ ತೊಂದರೆ ಕೊಡಲ್ಲ, ನಮ್ದಕ್ಕೂ ತೊಂದರೆ ಕೊಡಲ್ಲ. ಬನ್ನಿ ನೀವು. ಹೌದು ನಾಸಿರ್, ಫಾತಿಮಾ ಹೇಳ್ತಾ ಕರೆಕ್ಟಾಗಿ ಐತೆ. ಎಲ್ಲ ಸಾಮಾನು ತೊಗೊಂಬಂದಿಲ್ಲ ಹಾಕಿ ನೀವು ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಓಡಾಡ್ಕೊಳ್ಳಿ.
ನಮ್ದಕ್ಕೂ ಗಂಡದು ಮುಂಡೆ ಮಗ ಸರಿ ಇಲ್ಲ ಬಿಡಿ ಮೇಡಮ್. ಅವನದಕ್ಕೂ ಒಪ್ಪಲ್ಲ, ಅವನದಕ್ಕೂ ಸರಿ ಇಲ್ಲ ಅವನು. ಸುಮ್ಮನೆ ರೀ, ಎಲ್ಲ ಡಿಸಿಷನ್ ನೀವೇ ತಗೊಂಬೇಡಿ ಫಾತಿಮಾ. ಒಂದು ಸ್ವಲ್ಪ ಸುಮ್ಮನೆ ಇರಿ ನೀವು. ಬೊಗಳು ಗಂಡದಕ್ಕೂ ಮುಂಡೆ ಮಗ ಬೊಗಳು. ಸರಿ ನೀನು ಹೇಳಿದಕ್ಕೇನಿಲ್ಲ, ಮೇಡಮ್ ಹೇಳಿದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀನಿ ನಾನು. ನೋಡಿದ್ರಾ ಮೇಡಮ್, ಒಂದಕ್ಕೂ ಹೇಗೆ ಮಾತಾಡ್ತಾನೆ ನೋಡಿದ್ರಾ? ಇಷ್ಟು ದಿನದಿಂದ ನೀವು ಜೊತೆಯಲ್ಲಿ ಇಲ್ಲಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ. ಸುಮ್ಮನೆ ರೀ, ಇನ್ಮೇಲೆ ಸರಿ ಹೋಗ್ತಾರೆ. ನಾಸಿರ್ ಏನು ಮೇಡಮ್, ಇವತ್ತು ರಜಾ ಮಾಡಿ ನಾನು ಆ ಫೋನ್ ನಂಬರ್ ತಗೊಂಡು ಕಾಲ್ ಲಿಸ್ಟ್ ಚೆಕ್ ಮಾಡಿಕೊಂಡು ನಾನು ನೋಡ್ಕೊತೀನಿ. ಇಬ್ಬರು ಸರಿ ಮನೆ ಸಾಮಾನೆಲ್ಲ ತೊಗೊಂಬಂದು ಇಲ್ಲ ಹಾಕಿ, ಸರಿನಾ? ಹೌದು ಮೇಡಮ್. ನಮ್ದಕ್ಕೂ ಈ ಸಹಾಯ ಮಾಡಿದ್ರಲ್ಲ, ನಿಮ್ದಕ್ಕೂ ನಮಸ್ಕಾರ ಮೇಡಮ್, ತುಂಬಾನೇ ನಮಸ್ಕಾರ. ಇನ್ನೊಂದು ದಿವಸ ಯಾವಾಗ ನಾನು ಸಾಗಿಸ್ಕೊಂಡ್ಬರ್ಬೋದಾಗಿತ್ತಲ್ಲ ಮೇಡಮ್. ಬೇಡ ಬೇಡ, ನಾನು ಕಾಲ್ ಲಿಸ್ಟ್ ತೆಗಿತೀನಿ. ಮತ್ತೆ ಏನಾದರೂ ಅರ್ಜೆಂಟ್ ಬೇಕಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ, ಆವಾಗ ಬರೀರಂತೆ. ಇವಾಗ ನೀವೇನೋ ಕೆಲಸ ನೋಡ್ಕೊಳ್ಳಿ. ಹಾಂ, ಟೆಂಪೋನೋ ಏನಾದರೂ ಮಾತಾಡಿ ಅಲ್ಲಿನ ಸಾಮಾನೆಲ್ಲ ತೊಗೊಂಬಂದಿಲ್ಲ ಹಾಕಿ. ಹಾಂ ಸರಿ ಮೇಡಮ್, ಆಯಿತು. ಸರಿ ಫಾತಿಮಾ, ನಾನು ಬರ್ತೀನಮ್ಮ. ಮೇಡಮ್ ಕಾಫಿದಕ್ಕೂ ಕುಡಿದ್ಬಿಟ್ಟು ಹೋಗಿ. ಬೇಡಮ್ಮ, ಕಾಫಿ ಎಲ್ಲ ಕುಡಿಯಲ್ಲ ನಾನು. ನೀವು ಜಗಳ ಮಾಡ್ಕೊಳ್ದೆ ಖುಷಿಯಾಗಿರಮ್ಮ. ಯಾವಾಗಲೂ ಏನು ಜಗಳ ಗಂಡ ಅಂತೆ. ಸರಿ ಮೇಡಮ್, ನಮ್ಮ ಗಂಡದಕ್ಕೂ ಮುಂಡೆ ಮಗನೇ ಸರಿ ಇಲ್ಲ ಮೇಡಮ್. ಇಲ್ಲಿಗೆ ಬಾ ಅಂತ ಹೇಳಿದ್ರೆ ಬರೋದಿಲ್ಲ ಅಂತಾನೆ ಮೇಡಮ್. ಗಂಡದಕ್ಕೂ ಮುಂಡೆ ಮಗ ಇವನು ಇದಾನಲ್ಲ, ಇವನು ಸರಿ ಇಲ್ಲ ಇವನು. ಹೇಯ್ ಕೊಟ್ರೆ ನೋಡ್ಕ ಗೋಬಿಗೆ ಹೆಂಗಿರ್ಬೇಕಾ? ನೋಡಿದ್ರಾ ಮೇಡಮ್, ನಿಮ್ದಕ್ಕೂ ಎದುರುಗಡೆ ಹೇಗೆಲ್ಲ ಮಾತಾಡ್ತಾ ಇದ್ದಾನೆ ನೋಡಿದ್ರಾ? ನಾಸಿರ್ ಸುಮ್ಮನೆ ಏನು ಹಂಗೆ ಮಾತಾಡ್ತಾ ಇದ್ದೀರಾ? ಸರಿ ಮೇಡಮ್, ಆಯ್ತು ಮೇಡಮ್.